ಸುವಮ್ಮಲಾಲಿ ಸುವಿ ಸುಜ್ಞಾನದ ಪೂಜೆ ಘನ ಪೂಜೆ ನೆಲಗೊಂಡಿಹನಯ್ಯಾರಿ ಸುವಮ್ಮಲಾಲಿ ಘನ ಪೂಜೆ ನೆಲಗೊಂಡಿಹನಯ್ಯಾರಿ ಸುವಮ್ಮಲಾಲಿ ಒಳಗೆ ಹಿಮಗಿರಿಯ ತಪ್ಪಲಿನಲ್ಲಿ ಭಾರತ ದೇಶದ ಒಳಗೆ ಹಿಮಗಿರಿಯ ತಪ್ಪಲಿನಲ್ಲಿ ನಾಗ ಜನಾಂಗದ ಒಳಗೆ ಸುವಮ್ಮಲಾಲಿ ನಮ್ಮ ನಾಗ ಜನಾಂಗದ ಒಳಗೆ ಸುವಮ್ಮಲಾಲಿ ನಾಗ ಜನಾಂಗದಲ್ಲಿ ಸಾಖ್ಯ ಕುಲದ ಒಳಗೆ ನಾಗ ಜನಾಂಗದಲ್ಲಿ ಸಾಕ್ಯ ಕುಲದ ಒಳಗೆ ಶುದ್ಧೋದನ ಮಹಾಮಾಯೆಯ ಸುವಮ್ಮಲಾಲಿ ನಮ್ಮ ಶುದ್ಧೋದನ ಮಹಾಮಾಯೆಯ ಸುವಮ್ಮಲಾಲಿ ಶುದ್ಧೋಧನ ಮಹಾಮಾಯೆಯ ಚಿನ್ನದ ಗರ್ಭದ ಒಳಗೆ ಶುದ್ಧೋದನ ಮಹಾಮಾಯೆಯ ಚಿನ್ನದ ಗರ್ಭದ ಒಳಗೆ ಒಂದು ಜ್ಞಾನ ಜ್ಯೋತಿಯು ಮೊಳಕೆ ಒಡೆಯಿತೋ ಸುವಮ್ಮಲಾಲಿ ಒಂದು ಜ್ಞಾನ ಜ್ಯೋತಿಯು ಮೊಳಕೆ ಒಡೆಯಿತೋ ಸುವಮ್ಮಲಾಲಿ 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 ಪ್ರಕಾರ ಅವನ ಭವಿಷ್ಯ ಹೇಗೆ? ನಿಮ್ಮ ಸುಪುತ್ರನ ಜಾತಕದ ಪ್ರಕಾರ ನಮ್ಮ ಯುವರಾಜರು ನಮ್ಮ ಸಾಮ್ರಾಜ್ಯಕ್ಕೆ ಒಡೆಯನಾಗದೆ ಇಡೀ ಪ್ರಪಂಚಕ್ಕೆ ಬೆಳಕಾಗಿ ಲೋಕ ಕಲ್ಯಾಣ ಮಾಡುತ್ತಾರೆ. ಅದಕ್ಕೆ ಪರಿಹಾರವಿಲ್ಲವೇ? ನಮ್ಮ ಯುವರಾಜನು ನಮ್ಮ ಸಾಮ್ರಾಜ್ಯದಲ್ಲಿ ಇದ್ದು ನಮ್ಮ ಸಾಮ್ರಾಜ್ಯವನ್ನು ನೋಡಿಕೊಳ್ಳಲು ಏನು ಮಾಡಬೇಕು? ಮಹಾರಾಜ, ನಮ್ಮ ಯುವರಾಜರು ನಮ್ಮ ಸಾಮ್ರಾಜ್ಯದಲ್ಲಿ ಇರಲು ಅವರಿಗೆ ಕಷ್ಟ ನೋವು ತಿಳಿಯದ ಹಾಗೆ ಎಲ್ಲ ಸೌಕರ್ಯಗಳನ್ನು ಅರಮನೆ ಒಳಗಡೆ ಮಾಡಬೇಕಾಗುತ್ತದೆ ಮಹಾರಾಜ. ಹಾಗಾದರೆ ನಾನು ಹಾಗೆ ಮಾಡುತ್ತೇನೆ ಗುರುಗಳೇ. ಹೋಗಿ ಬರುತ್ತೇನೆ ಮಹಾರಾಜ. ಶುಭವಾಗಲಿ. ಶುಭವಾಗಲಿ. ನೋಡು ಕುಮಾರ, ನೋಡು ನಮ್ಮ ಇಡೀ ಸಾಮ್ರಾಜ್ಯ ಹೇಗೆ ವೈಭವದಿಂದ ಕೂಡಿದೆ ನೋಡು. ಹೌದು ಅಪ್ಪಾಜಿ, ಹೌದು. ನಮ್ಮ ಇಡೀ ಸಾಮ್ರಾಜ್ಯ ತುಂಬಾ ಅದ್ಭುತವಾಗಿದೆ. ಈ ಅರಮನೆ ರಾಜವೈಭೋಗ ತುಂಬಾ ಅದ್ಭುತವಾಗಿದೆ. ಈ ರೀತಿ ಸಾಮ್ರಾಜ್ಯ ಗೆಲ್ಲಲು ಯುದ್ಧ ಮಾಡಲೇಬೇಕು. ಅಪ್ಪಾಜಿ, ಯುದ್ಧ ಯುದ್ಧ ಎಂದರೇನು? ಯುದ್ಧ ಎಂದರೆ ಶತ್ರುಗಳ ಮುಂದೆ ವೀರವೇಷದಿಂದ ಹೋರಾಡಿ ಕೀರ್ತಿ, ಸಂಪತ್ತು, ಐಶ್ವರ್ಯವನ್ನು ಸಂಪಾದಿಸುವುದು. ಈ ಯುದ್ಧದಿಂದ ಮಾತ್ರ ನಮಗೆ ಕೀರ್ತಿ ಸಂಪತ್ತು ದೊರಕುವುದೇ? ಹಾಗಾದರೆ ನಾವು ಯುದ್ಧ ಮಾಡಲೇಬೇಕೇ ಅಪ್ಪಾಜಿ? ಹೌದು ಕುಮಾರ, ಒಬ್ಬ ರಾಜನಾದವನು ಯುದ್ಧ ಮಾಡಿ ಅನೇಕ ಸಾಮ್ರಾಜ್ಯವನ್ನು ಗೆಲ್ಲಲೇಬೇಕು. ಆಗ ಮಾತ್ರ ಒಬ್ಬ ರಾಜನಿಗೆ ಅವನ ಅಧಿಕಾರಕ್ಕೆ ಬೆಲೆ ಸಿಗುತ್ತದೆ. ಅದಕ್ಕಾಗಿ ಯುದ್ಧ ಮಾಡಲೇಬೇಕು ಕುಮಾರ.
ಬಾ ಕುಮಾರ, ನಿನಗಿನ್ನು ಹಲವಾರು ವಿಷಯವನ್ನು ಪುತ್ರನಿಗೆ ಅರಮನೆ ಬಿಟ್ಟು ಹೊರ ಹೋಗದಂತೆ ಎಲ್ಲ ವ್ಯವಸ್ಥೆಯನ್ನು ಅರಮನೆಯೊಳಗಡೆ ಮಾಡಿರುತ್ತಾನೆ. ಕೆಲವು ವರ್ಷಗಳ ನಂತರ ದಿನ ಕಳೆದಂತೆ ಗೌತಮನು ತನ್ನ ತಂದೆಯಾದ ಮಹಾರಾಜನೊಡನೆ ಒಂದು ದಿನ ಮಹಾರಾಜನು ಬೇರೆ ಸಾಮ್ರಾಜ್ಯದ ಯುದ್ಧಕ್ಕೊಂದು ಹೊರಟಾಗ ಗೌತಮನು ತಂದೆ ಮಹಾರಾಜನಿಲ್ಲದಂತಹ ಸಮಯದಲ್ಲಿ ಆಪ್ತ ಸೇವಕ ಚನ್ನನನ್ನು ಕರೆದುಕೊಂಡು ಹೊರಗಿನ ನಗರ ಸಂಚಾರಕ್ಕೆ ಹೊರಟಾಗ ಹೌದು ಚೆನ್ನ, ಹೌದು. ಈ ಸುಂದರ ಪ್ರಕೃತಿ, ಗಿಡ ಮರ, ಪ್ರಾಣಿ ಪಕ್ಷಿಗಳನ್ನು ನಾನು ನೋಡೇ ಇರಲಿಲ್ಲ ಚೆನ್ನ. ಈ ಸುಂದರ ಪ್ರಪಂಚದಲ್ಲಿ ಇರುವ ನಾವೇ ಧನ್ಯರು. ಹೌದು ಚೆನ್ನ, ಈ ಸುಂದರ ಪ್ರಕೃತಿಯಲ್ಲಿರುವ ನಾವೇ ಭಾಗ್ಯವಂತರು. ಚೆನ್ನ, ಚೆನ್ನ, ಏನಿದು? ಏಕೆ ಈ ವ್ಯಕ್ತಿ ಇಷ್ಟೊಂದು ನರಳುತ್ತಿದ್ದಾರೆ? ಮಹಾಪ್ರಭು, ಅವನು ರೋಗಿ. ರೋಗಿ? ಹಾಗೆಂದರೇನು ಚೆನ್ನ? ರೋಗಿ ಎಂದರೆ ರೋಗ ಬಂದಿರೋ ವ್ಯಕ್ತಿ. ಹಾಗಾದರೆ ನನಗೂ ರೋಗ ಬರುತ್ತದೆ ಚೆನ್ನ? ಖಂಡಿತವಾಗಿಯೂ ಬರುತ್ತದೆ ಮಹಾಪ್ರಭು. ನಿಮಗೂ ಬರುತ್ತದೆ, ನಮಗೂ ರೋಗ ಬರುತ್ತದೆ. ಈ ಜಗತ್ತಿನಲ್ಲಿ ಇರುವ ಎಲ್ಲರಿಗೂ ಒಂದಲ್ಲ ಒಂದು ರೋಗ ಬಂದೇ ಬರುತ್ತದೆ. ಚೆನ್ನ, ಚೆನ್ನ, ಏನಿದು? ಏಕೆ ಈ ವ್ಯಕ್ತಿ ಹೀಗಿದ್ದಾರೆ? ಮಹಾಪ್ರಭು, ಅವರು ವೃದ್ಧ ಅಂದರೆ ವಯಸ್ಸಾಗಿರೋ ವ್ಯಕ್ತಿ. ವಯಸ್ಸಾಗುವುದು ಹಾಗೆಂದರೇನು ಚೆನ್ನ? ಹಾಗಂದರೆ ಈ ಜಗತ್ತಿನಲ್ಲಿ ಇರುವ ಎಲ್ಲ ವ್ಯಕ್ತಿಯು ಒಂದಲ್ಲ ಒಂದು ದಿವಸ ವಯಸ್ಸಾಗಲೇಬೇಕು. ನಾನು ರಾಜನ ಮಗ, ಈ ಸಾಮ್ರಾಜ್ಯದ ಒಡೆಯ. ನನಗೂ ವಯಸ್ಸಾಗುತ್ತದೆ ಚೆನ್ನ? ಖಂಡಿತವಾಗಿಯೂ ವಯಸ್ಸಾಗುತ್ತದೆ ಮಹಾಪ್ರಭು. ರಾಜನಾದರೂ ಸರಿ, ಸಾಮಾನ್ಯ ಪ್ರಜೆಯಾದರೂ ಸರಿ, ವಯಸ್ಸಾಗಲೇಬೇಕು. ಚೆನ್ನ, ಚೆನ್ನ, ಏನಿದು? ಏಕೆ ಈ ವ್ಯಕ್ತಿ ಇಷ್ಟೊಂದು ದುಃಖಿತರಾಗಿದ್ದಾರೆ? ಏನನ್ನು ತೆಗೆದುಕೊಂಡು ಹೋಗುತ್ತಿದ್ದಾರೆ? ಮಹಾಪ್ರಭು, ಅದು ಎಣ. ಎಣ? ಹಾಗೆಂದರೇನು ಚೆನ್ನ? ಜೀವ ಇಲ್ಲದಿರುವ ದೇಹಕ್ಕೆ ಎಣ ಎನ್ನುತ್ತಾರೆ. ಮನುಷ್ಯನಿಗೆ ನಾನಾ ಕಾರಣಗಳಿಂದ ಜೀವ ಹೋಗುತ್ತದೆ. ಅಂದರೆ ಕಾಯಿಲೆ, ರೋಗದಿಂದ, ವಯಸ್ಸಾಗಿ, ಅಪಘಾತದಿಂದ ಜೀವ ಹಾನಿಯಾಗುತ್ತದೆ ಮಹಾಪ್ರಭು. ಹಾಗಾದರೆ ನನಗೂ ಸಾವು ಸಂಭವಿಸುತ್ತದೆ ಚೆನ್ನ? ಖಂಡಿತವಾಗಿಯೂ ಸಂಭವಿಸುತ್ತದೆ ಮಹಾಪ್ರಭು. ರಾಜನಾದರೂ ಸರಿ, ಸಾಮಾನ್ಯ ಪ್ರಜೆಯಾದರೂ ಸರಿ, ಎಲ್ಲ ಜೀವಿಯು ಒಂದಲ್ಲ ಒಂದು ದಿವಸ ಈ ಪ್ರಪಂಚವನ್ನು ಬಿಟ್ಟು ಹೋಗಲೇಬೇಕು. ಇಲ್ಲಿ ಯಾರೂ ಶಾಶ್ವತವಲ್ಲ ಮಹಾಪ್ರಭು. ಹಾಗಾದರೆ ನಾನು ಶಾಶ್ವತ ಅಲ್ವಾ ಚೆನ್ನ? ನೀವು ಶಾಶ್ವತವಲ್ಲ ಮಹಾಪ್ರಭು, ನಾವು ಶಾಶ್ವತವಲ್ಲ, ಈ ಜನರು ಶಾಶ್ವತವಲ್ಲ ಮಹಾಪ್ರಭು. ನಡಿ ಚೆನ್ನ, ನಾವು ಮುಂದೆ ಸಾಗೋಣ. ಯುವರಾಜ ಗೌತಮನು ರೋಗಿ, ಮುದುಕ, ಶವ ಈ ಮೂರು ದೃಶ್ಯಗಳನ್ನು ಕಂಡು ಮನಸ್ಸಿಗೆ ತುಂಬ ಆಘಾತವಾಗಿ ಈ ಎಲ್ಲ ದುಃಖದ ಕಾರಣಗಳಿಗೆ ಗಾಢವಾಗಿ ಯೋಚಿಸುತ್ತಾ, ಬಹಳವಾಗಿ ಯೋಚಿಸುತ್ತಾ ಹಗಲು ರಾತ್ರಿ ಎನ್ನದೆ ಅಲೆದು ಅಲೆದು ಬೇಸತ್ತು ನಿರಾಸೆಗೊಂಡು ಹತಾಶೆಯಿಂದ ಹಸಿವು, ನಿದ್ರೆ, ನೆಮ್ಮದಿ ಇದ್ಯಾವುದೂ ಇಲ್ಲದೆ ಮತ್ತೆ ಮತ್ತೆ ಯೋಚಿಸುತ್ತಾ ಒಂದು ದಿನ ರಾತ್ರಿ ಜಗವೆಲ್ಲ ಸುಖ ನಿದ್ರೆಯಲ್ಲಿ ಮಲಗಿದಾಗ ಬುದ್ಧನೊಬ್ಬ ಎದ್ದು ತನ್ನ ಅರಮನೆ, ರಾಜವೈಭೋಗ ಮತ್ತು ಪ್ರೀತಿಯ ಹೆಂಡತಿ, ಮುದ್ದಿನ ಮಗ, ಅಷ್ಟೈಶ್ವರ್ಯ, ಸುಖ ಸಂಪತ್ತು ಎಲ್ಲವನ್ನೂ ತ್ಯಜಿಸಿ ಕಗ್ಗತ್ತಲೆಯ ದಟ್ಟವಾದ ಕಾನನದಲ್ಲಿ ದುಃಖಕ್ಕೆ ಹೊರಟ ಹಗಲು ರಾತ್ರಿ, ಚಳಿ, ಮಳೆ, ಗಾಳಿ, ಗುಡುಗು, ಸಿಡಿಲು
ಯಾವುದನ್ನು ಲೆಕ್ಕಿಸದೆ ದೃಢ ನಿರ್ಧಾರ ಮಾಡಿ ವೈಶಾಖ ಹುಣ್ಣಿಮೆಯ ದಿನ ಒಂದು ಪವಿತ್ರವಾದ ದಿನದಂದು ಗೌತಮನಿಗೆ ಜ್ಞಾನೋದಯವಾಯಿತು. ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ ನಮೋ ತಸ್ಸ. ಅಯ್ಯೋ ಕಂದ, ನನ್ನ ಪ್ರೀತಿಯ ಕಂದ, ಯಾರಾದರೂ ನನ್ನ ಪ್ರೀತಿಯ ಕಂದನ ಬದುಕಿಸಿಕೊಡಿ. ನನ್ನ ಕಂದನ ಬಿಟ್ಟು ನಾನು ಬದುಕಿರಲಾರೆ. ನನ್ನ ಬಾಳಿನ ಬೆಳಕು ಹಾರಿ ಹೋಯಿತೆ. ಅಯ್ಯೋ ಕಂದ, ನನ್ನ ಪ್ರೀತಿಯ ಕಂದ, ಯಾರಾದರೂ ನನ್ನ ಪ್ರೀತಿಯ ಕಂದನ ಬದುಕಿಸಿಕೊಡಿ. ನನ್ನ ಕಂದನ ಬಿಟ್ಟು ನಾನು ಬದುಕಿರಲಾರೆ. ಅಳಬೇಡ ತಾಯಿ, ಅಳಬೇಡ, ಕಣ್ಣೀರು ಒರೆಸಿಕೋ, ಎದ್ದೇಳು ತಾಯಿ. ತಾಯಿ, ಇದು ನಮ್ಮ ಭಗವಾನ್ ಬುದ್ಧರು ವಾಸಿಸುತ್ತಿರುವ ಪುಣ್ಯ ಸ್ಥಳ. ತಾಯಿ, ನಿನ್ನ ಎಲ್ಲ ಸಮಸ್ಯೆಗೆ ನಮ್ಮ ಬುದ್ಧರು ಪರಿಹಾರ ನೀಡುತ್ತಾರೆ. ಬನ್ನಿ ತಾಯಿ, ಬನ್ನಿ. ನಡೆಯಿರಿ, ಭಗವಾನ್ ಬುದ್ಧ ನೋಡಬೇಕು. ತಂದೆ, ಈ ಸಹೋದರಿ ತುಂಬ ದುಃಖಿತಳಾಗಿದ್ದಾಳೆ. ಏನಾದರೂ ಪರಿಹಾರ ನೀಡಿ. ಅಳಬೇಡ ತಾಯಿ, ಅಳಬೇಡ. ಏನು ನಿನ್ನ ಸಮಸ್ಯೆ? ತಂದೆ, ದಯವಿಟ್ಟು ನನ್ನ ಕಂದನ ಬದುಕಿಸಿಕೊಡಿ. ನಾನು ಹೇಳಿದ ಹಾಗೆ ನೀನು ಮಾಡಿದರೆ ನಿನ್ನ ದುಃಖಕ್ಕೆ ಪರಿಹಾರ ಸಿಕ್ಕರೂ ಸಿಗಬಹುದು ತಾಯಿ. ನನ್ನ ಕಂದನ ಬದುಕಿಸಲು ನಾನು ಏನು ಬೇಕಾದರೂ ಮಾಡುತ್ತೇನೆ. ಅದೇನು ಹೇಳಿ, ಬೇಗ ಹೇಳಿ ಸ್ವಾಮಿ. ಒಂದು ಹಿಡಿಮದ್ದನ್ನು ತರಬೇಕು ತಾಯಿ. ಇಡಿಮದ್ದು? ಅದು ಯಾವುದು? ಬೇಗ ಹೇಳಿ ಸ್ವಾಮಿ. ಒಂದು ಹಿಡಿ ಸಾವಿಲ್ಲದ ಮನೆಯ ಸಾಸಿವೆ ತರಬೇಕು ತಾಯಿ. ಸಾವಿಲ್ಲದ ಮನೆಯ ಸಾಸಿವೆ? ಈಗಲೇ ತರುವೆ, ಈ ಕ್ಷಣದಲ್ಲೇ ತರುವೆ. ನಿನ್ನ ಮಗುವನ್ನು ಅಲ್ಲಿ ಮಲಗಿಸು. ಯಾರಾದರೂ ದಯವಿಟ್ಟು ನನಗೆ ಸಾಸಿವೆ ಕೊಡಿ. ನನ್ನ ಕಂದನ್ನು ಉಳಿಸಲು ದಯವಿಟ್ಟು ಸಾಸಿವೆ ಕೊಡಿ. ಯಾರಾದರೂ ದಯವಿಟ್ಟು ಸಾಸಿವೆ ಕೊಡಿ. ನನ್ನ ಕಂದನ ಪ್ರಾಣ ಉಳಿಸಲು ದಯವಿಟ್ಟು ಸಾಸಿವೆ ಕೊಡಿ. ಯಾರಾದರೂ ದಯವಿಟ್ಟು ಸಾಸಿವೆ ಕೊಡಿ. ತಾಯಿ, ತಾಯಿ, ನನಗೆ ದಯವಿಟ್ಟು ಸಾಸಿವೆ ಕೊಡಿ. ಸಾಸಿವೆ ತಾನೇ ತಾಯಿ, ಎಷ್ಟು ಬೇಕಾದರೂ ಕೊಡುತ್ತೇನೆ ಇರು. ಆಹಾ, ಸಾಸಿವೆ ಎಂದರೆ ಬರೀ ಸಾಸಿವೆ ಅಲ್ಲ, ಸಾವಿಲ್ಲದ ಮನೆಯ ಸಾಸಿವೆ. ಸಾವಿಲ್ಲದ ಮನೆಯ ಸಾಸಿವೆ ತಾಯಿ, ನಮ್ಮ ಅಜ್ಜ ಮೊನ್ನೆಯಷ್ಟೇ ತೀರಿಕೊಂಡಿದ್ದಾರೆ. ಹೋಗಮ್ಮ, ಹೋಗು. ಯಾರಾದರೂ ದಯವಿಟ್ಟು ನನ್ನ ಕಂದನ ಉಳಿಸಲು ಸಾಸಿವೆ ಕೊಡಿ. ದಯವಿಟ್ಟು ಸಾಸಿವೆ ಕೊಡಿ. ತಾಯಿ, ನಿಮ್ಮನಲ್ಲಿ ಯಾವುದಾದ್ರು ಸಾವಾಗಿದೆಯಾ? ಯಾಕಮ್ಮ? ನನಗೆ ಸಾವಿಲ್ಲದ ಮನೆಯೇ ಸಾಸಿವೆ ಬೇಕು. ಈ ಪ್ರಪಂಚದಲ್ಲಿ ಯಾವುದು ಸಾವಿಲ್ಲದ ಮನೆ ಇಲ್ಲ. ಸಾಸಿವೆ ಅಂತೆ ಸಾಸಿವೆ, ಹೋಗಮ್ಮ. ಇಲ್ಲ, ಎಲ್ಲೆಲ್ಲೂ ಸಾವಿಲ್ಲದ ಮನೆ ಇಲ್ಲ. ಇನ್ನು ನನ್ನ ಕಂದನನ್ನು ಹೇಗೆ ಬದುಕಿಸಲಿ? ಅಯ್ಯೋ, ನನ್ನ ಕಂದನ ಹೇಗೆ ಬದುಕಿಸಲಿ? ಇಲ್ಲ, ಎಲ್ಲೆಲ್ಲೂ ಸಾವಿಲ್ಲದ ಮನೆ ಇಲ್ಲ. ಹಿಡಿಮದ್ದು ತಂದೆಯಾ ತಾಯಿ? ಇಲ್ಲ ತಂದೆ, ಎಲ್ಲೆಲ್ಲೂ ಸಾವಿಲ್ಲದ ಮನೆ ಇಲ್ಲ. ಇನ್ನೆಲ್ಲಿ ತರಲಿ? ಈ ಸತ್ಯವನ್ನು ತಿಳಿಸಿಕೊಡದೆ ನಾನು ನಿನಗೆ ಸಾಸಿವೆ ತರಲು ಹೇಳಿದ್ದು. ಮೋಹ ಮುಚ್ಚಿ ನನ್ನ ಕಣ್ಣಿಂದ ಮರೆಯ ತೆಗೆದು ಸತ್ಯವನ್ನೇ ತಿಳಿಸೇನಿ. ಶವ ಸಂಸ್ಕೃತಿಗೆ ಮಗುವನ್ನು ತೆಗೆದುಕೊಂಡು ಹೋಗುತ್ತೇನೆ. ನನ್ನ ಕನಸನ್ನು ಮರೆಯುತ್ತೇನೆ. ಆಗಲಿ ತಾಯಿ. ತಂದೆ, ಆ ದುಷ್ಟ ರಾಕ್ಷಸನಿಂದ ನಮ್ಮನ್ನು ಕಾಪಾಡಿ. ಹೆದರಬೇಡಿ, ನಾನಿದ್ದೇನೆ. ಎಲ್ಲಿ ಹೋದರೋ ನರ ಮನುಷ್ಯರ ಬಲಿಬೇಕು. 97, 98, 99 ಎಲ್ಲಿ ಹೋದರೋ ನರ ಮನುಷ್ಯರು? ಏ ಸನ್ಯಾಸಿ, ನಿಲ್ಲೋ. ನಾನು ನಿಂತಿರುವೆ ಅಂಗುಲಿಮಾಲ, ನೀನಿನ್ನೂ ನಿಂತಿಲ್ಲ. ಏನು? ನಾನು ನಿಂತಿಲ್ಲವೇ? ನಾನು ನಿಂತೇ ಇದ್ದೇನೆ, ನೀನು ನಿಂತಿಲ್ಲ. ನಿನ್ನ ಕ್ರೌರ್ಯ ಇನ್ನು ನಿಂತಿಲ್ಲ ಅಂಗುಲಿಮಾಲ. ಮಾತನಾಡಬೇಡ. ನನ್ನ ಗುರುದಕ್ಷಿಣೆಯನ್ನು ತೀರಿಸಲು ನನಗೆ ಒಂದು ಅಂಗುಲಿ ಸಾಕು, ಅದು ನಿನ್ನದೇ ಸನ್ಯಾಸಿ. ಈ ಅಹಿಂಸವಾದಿಯನ್ನು ಕೊಲ್ಲುವೆ ಅಂಗುಲಿಮಾಲ? ಹೌದು, ನಿನ್ನನ್ನು ಕೊಲ್ಲುವೆ, ಇಲ್ಲಿರುವ ಎಲ್ಲರನ್ನು ಕೊಲ್ಲುವೆ.
ಹಾಗಾದರೆ ಆ ವೃಕ್ಷದ ಬಳಿ ಹೋಗಿ ಒಂದು ಎಲೆಯನ್ನು ತೆಗೆದುಕೊಂಡು ಬಾ. ಹೇ, ನನಗೆ ಬೇಕಾಗಿರುವುದು ಎಲೆ ಅಲ್ಲ, ನಿನ್ನ ಪ್ರಾಣ. ನಾನು ಹೇಳಿದಾಗೆ ನೀನು ಮಾಡು ಅಂಗುಲಿಮಾಲ. ಏ, ತೆಗೆದುಕೋ. ಪುನಃ ಎಲೆಯನ್ನು ಮರಕ್ಕೆ ಅಂಟಿಸಿ ಜೀವ ಕೊಡು ನೋಡೋಣ. ಹೇ ಹುಚ್ಚೆ ನಿನಗೆ, ಕಿತ್ತ ಎಲೆಯನ್ನು ಜೋಡಿಸಿ ಜೀವ ಕೊಡುವುದು ಹೇಗೆ? ಹಾಗಾದರೆ ನೀನು ಕೊಂದಿರುವ ಇಷ್ಟು ಜನರಲ್ಲಿ ಒಬ್ಬನಾದರೂ ಬದುಕಿಸಿ ನೋಡೋಣ. ಹೇ ಸನ್ಯಾಸಿ, ಮಾತನ್ನು ಮರೆಸಬೇಡ, ನಿನ್ನನ್ನು ಕೊಂದು ಬಿಡುವೆ. ಏ, ಅಯ್ಯೋ ಅಯ್ಯೋ, ಇದೇನಾಗುತ್ತಿದೆ ನನಗೆ? ಹಿಂದೆ ನಾನೆಷ್ಟು ಒಳ್ಳೆಯವನಾಗಿದ್ದೆ, ಈ ಸನ್ಯಾಸಿಯ ಸ್ಪರ್ಶದಿಂದ ನನಗೆ ಹಿಂದಿನದೆಲ್ಲ ನೆನಪಾಗುತ್ತಿದೆ ಅಲ್ಲ. ಇದೇನಾಗುತ್ತಿದೆ ನನಗೆ? ಹಿಂದೆ ನಾನು ಅದೆಷ್ಟು ಒಳ್ಳೆಯವನಾಗಿದ್ದೆ, ಆದರೆ ಅದ್ಯಾರದೋ ಮಾತನ್ನು ಕೇಳಿ ಅದೆಷ್ಟು ಜೀವಗಳನ್ನು ಬಲಿ ಪಡೆದಿರುವೆ. ನಾನೆಷ್ಟು ಕ್ರೂರಿ. ಪ್ರಭು, ನಿಮ್ಮ ಸ್ಪರ್ಶದಿಂದ ನನಗೆ ಜ್ಞಾನೋದಯವಾಯಿತು. ಕ್ಷಮಿಸಿಬಿಡಿ ಪ್ರಭು, ಕ್ಷಮಿಸಿಬಿಡಿ. ನನ್ನನ್ನು ನಿಮ್ಮ ಶಿಷ್ಯನಾಗಿ ಸ್ವೀಕರಿಸಿ ಪ್ರಭು. ಖಂಡಿತವಾಗಿ ಸ್ವೀಕರಿಸುವೆ ಅಂಗುಲಿಮಾಲ. ಎದ್ದೇಳು. ಆಸೆ ಇಷ್ಟೆಲ್ಲ ದುಃಖಕ್ಕೆ ಕಾರಣ. ನಮ್ಮ ತಪ್ಪನ್ನು ನಾವು ತಿದ್ದಿಕೊಂಡು ಬಾಳಬೇಕು, ಬೇರೆಯವರ ತಪ್ಪನ್ನು ನಾವು ದೂಷಿಸುವುದಲ್ಲ. ಸೂರ್ಯ, ಚಂದ್ರ, ನೀರು, ಗಾಳಿ, ಭೂಮಿ ಇವುಗಳಿಗಿಲ್ಲದ ಭೇದ ಭಾವ ಮನುಷ್ಯರಾದ ನಮಗೆ ಯಾಕೆ? ನಾವು ಬದುಕೋಣ, ಬೇರೆಯವರಿಗೂ ಬದುಕಲು ಬಿಡೋಣ. ಈ ಪ್ರಪಂಚದಲ್ಲಿ ಸಕಲ ಜೀವರಾಶಿಗಳು ಒಂದೇ. ನಾವೆಲ್ಲರೂ ಜ್ಞಾನದ ಪದದತ್ತ ಸಾಗೋಣ. ಎಲ್ಲರಿಗೂ ಮಂಗಳವಾಗಲಿ.